ಇನ್ನು ರಾಜ್ಯದಲ್ಲಿ ಒಂದು ವಾರ ಮುಂಚೆನೇ ಮುಂಗಾರು ಮಳೆ ಎಂಟ್ರಿ ಆಗಿದೆ. ಹೀಗಾಗಿ ತೀವ್ರವಾಗಿ ಮಳೆ ಆರ್ಭಟಕ್ಕೆ ರಾಜ್ಯದ ಜನತೆ ನಲುಗಿ ಹೋಗ್ತಾ ಇದೆ. ಹಲವೆಡೆ ಅನೇಕ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಕೆಲವೆಡೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತಹ ಪರಿಸ್ಥಿತಿ ಇದ್ದರೆ, ಇನ್ನೂ ಕೆಲವೆಡೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ಕೂಡ ಹಾನಿ ಉಂಟಾಗಿದೆ. ರಾಜ್ಯದಲ್ಲಿ ಮಳೆ ಆರ್ಭಟಕ್ಕೆ ಹಲವೆಡೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಕರಾವಳಿ ಮಲೆನಾಡಿನಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇತ್ತ ಬೆಳಗಾವಿಯಲ್ಲಿ ಒಂದು ಗೋಡೆ ಕುಸಿದು 3 ವರ್ಷದ ಒಂದು ಮಗು ಸಾವನ್ನಪ್ಪಿದೆ. ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಕೀರ್ತಿಲಾ ನಾಗೇಶ್ ಪೂಜಾರಿ 3 ವರ್ಷ ವಯಸ್ಸು ಮೃತಪಟ್ಟಂತಹ ಮಗು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿಗರು ಮಳೆಗಾಲದಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತೆರಳುತ್ತಾರೆ. ಇದೇ ಸಂದರ್ಭದಲ್ಲಿ 5 ಜನ ಪ್ರವಾಸಿಗರನ್ನು ರಕ್ಷಣೆ ಮಾಡಲಾಗಿದೆ. ಯರುಗುಂಡಿ ಫಾಲ್ಸ್ನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ಪ್ರವಾಸಿಗರು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದವರು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಮೂಡಬಿದಿರೆಯ ಪುತ್ತಿಗೆ ಗ್ರಾಮದಲ್ಲಿ ಇರುವಂತಹ ಯರುಗುಂಡಿ ಫಾಲ್ಸ್ ನೋಡೋದಕ್ಕೆ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸಿದ್ರು. ಮಂಗಳೂರಿನಲ್ಲಿ ಮನೆಗಳಿಗೂ ಕೂಡ ಚರಂಡಿ ನೀರು ನುಗ್ಗಿದೆ. ಇತ್ತ ಮಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ಅನೇಕ ಮನೆಗಳಿಗೆ ಚರಂಡಿ ನೀರೇ ನುಗ್ಗು ಬಂದಿದೆ. ಇತ್ತ ಕೊಡಗಿನಲ್ಲಿ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ವಿರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ತೆರೆದಿದೆ. ಅಂದರೆ ಜಿಲ್ಲಾಡಳಿತ ಇದೀಗ ಒಂದು ವೇಳೆ ನೆರೆಯಂತಹ ಪರಿಸ್ಥಿತಿ ಎದುರಾಗಿದ್ದೇ ಆದರೆ ಅದಕ್ಕಾಗಿ ಸನ್ನದ್ಧವಾಗಿದೆ. ವಿರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರ ಜಿಲ್ಲಾಡಳಿತ ತೆರೆದಿದೆ. ಇನ್ನು ಅದೇ ರೀತಿಯಾಗಿ ಎಲ್ಲೆಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅಲ್ಲಲ್ಲಿ ತೀವ್ರ ನಿಗಾ ಇಡಲಾಗ್ತಾ ಇದೆ. ಪ್ರವಾಹದಂತಹ ಪರಿಸ್ಥಿತಿ ಇರುವಂತಹ ಜಾಗಗಳಲ್ಲಿ ಸಾಕಷ್ಟು ನೆರವನ್ನು ತಲುಪಿಸೋದಕ್ಕೆ ಅಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನೋಡಿದಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಒಂದೆಡೆ ಆಸ್ತಿ ಪಾಸ್ತಿ ನಷ್ಟ ಉಂಟಾಗ್ತಾ ಇದ್ದರೆ ಇನ್ನು ಅನೇಕ ಕಡೆಗಳಲ್ಲಿ ಅನೇಕರು ಜೀವ ಕಳೆದುಕೊಳ್ತಾ ಇದ್ದಾರೆ. ಇವತ್ತು ಕೀರ್ತಿಲಾ ನಾಗೇಶ್ ಪೂಜಾರಿ ಎಂಬ 3 ವರ್ಷದ ಒಂದು ಮಗು ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ಸಾವನ್ನಪ್ಪಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಜನ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅದರಲ್ಲೂ ಫಾಲ್ಸ್ಗೆ ಅಂತ ಯಾರು ತೆರಳುತ್ತಾರೆ ಸಾಕಷ್ಟು ಮೈ ಮೇಲೆ ಪ್ರಜ್ಞೆ ಹೊಂದಿರಬೇಕು. ಒಂದು ಸಣ್ಣ ತಪ್ಪು ಸಣ್ಣ ಎಡವಟ್ಟು ಮಾಡಿದರೂ ಕೂಡ ಅನೇಕರು ಜೀವ ಕಳೆದುಕೊಂಡಿರುವಂತಹ ಉದಾಹರಣೆಗಳು ಅನೇಕ ಇದ್ದಾವೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸಾಧ್ಯವಾದಷ್ಟು ಅಪಾರ ಪ್ರಮಾಣದಲ್ಲಿ ನೀರೆಲ್ಲ ಹರಿತಾ ಇದೆ. ಇದರ ಜೊತೆಗೆ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ಸಂಭವಿಸುವಂತಹ ಜಾಗ ಏನಿದೆ ಅಂತಹ ಒಂದು ಜಾಗಗಳಿಗೆ ತೆರಳುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ದೂರದಿಂದ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಇತ್ತ ಮೂಡಬಿದಿರೆಯ ಪುತ್ತಿಗೆ ಗ್ರಾಮದಲ್ಲಿ ಇರುವಂತಹ ಯರುಗುಂಡಿ ಫಾಲ್ಸ್ಗೆ ತೆರಳಿದ್ರು. ಅಲ್ಲಿ 5 ಜನ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಇತ್ತ ಮಂಗಳೂರಿನಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಬಂತು. ಇದೇ ಕಾರಣಕ್ಕಾಗಿ ನಾವು ಹೇಳೋದು ಸ್ಥಳೀಯ ಆಡಳಿತ ಮಂಡಳಿ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವಾಗ ಮುಂಗಾರು ಮಳೆ ಆರಂಭವಾಗುತ್ತೆ ಸಾಧ್ಯವಾದಷ್ಟು ನೀರು ಹರಿದು ಹೋಗೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಇದರಲ್ಲಿ ವಿಫಲವಾಗಿರುವಂಥದ್ದು ಸಹಜವಾಗಿ ಕಂಡು ಬರುತ್ತೆ. ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಇತ್ತ ಕೊಡಗಿನಲ್ಲಿ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕೆ ವಹಿಸಿ 2 ದಿನ ರಜೆ ಘೋಷಣೆ ಮಾಡಲಾಗಿದೆ. ವಿರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ತೆರೆದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇಲ್ಲ ಅವರು ನೋಡ ಇನ್ನ ಕಾಲು ರೂಡ್ದ ಜಾರತಾರ. ಇನ್ನು ಕೃಷ್ಣಾ ನದಿ ನೀರಿನ ಸೆಳೆತಕ್ಕೆ ಸಿಲುಕಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ ಕಂಕಣವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಲಪ್ಪ ಧರೆಪ್ಪ ಅಂಬಿ 65 ವರ್ಷ ವಯಸ್ಸು ಮೃತಪಟ್ಟ ದುರ್ದೈವಿ. ಹೊಲದಿಂದ ಮನೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕೃಷ್ಣಾ ನದಿಯಲ್ಲಿ ಈಜಾಡುತ್ತಾ ಮಧ್ಯಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀರಿನ ಸೆಳೆತಕ್ಕೆ ಸಿಲುಕಿ ಕೈ ಸೋತು ನೀರು ಪಾಲಾಗಿದ್ದಾರೆ. ಇನ್ನು ಈಜು ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಈಜೋದಕ್ಕೆ ಅಂತ, ಆದರೆ ನೀರಿನ ಸೆಳೆತಕ್ಕೆ ಸಿಲುಕಿ ಕೈ ಸೋತು ನೀರು ಪಾಲಾಗಿದ್ದಾರೆ. ಸ್ಥಳಕ್ಕೆ ಜಮಖಂಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ.
ನೀರಿನ ಸೆಳೆತಕ್ಕೆ ಸಿಲುಕಿ ಕಲ್ಲಪ್ಪ ಧರೆಪ್ಪ ಅಂಬಿ 65 ವರ್ಷ ವಯಸ್ಸು ಬಾಗಲಕೋಟೆಯ ಕಂಕನವಾಡಿ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ನಡುವೆ ಇದೀಗ ಮೃತದೇಹವನ್ನು ಹುಡುಕೋದಕ್ಕೆ ಅಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇನ್ನು ಈ ಬಾರಿ ಒಂದು ವಾರ ಮುಂಚೆ ಮುಂಗಾರು ಮಳೆ ಆರಂಭವಾಗಿತ್ತು. ಹೀಗಾಗಿ ಒಂದು ವಾರ ಮುಂಚೆ ಆರಂಭವಾಗಿರುವಂತಹ ಈ ಒಂದು ಮುಂಗಾರು ಮಳೆ ಆಸ್ತಿ ಪಾಸ್ತಿ ನಷ್ಟದ ಜೊತೆಗೆ ಜೀವಹಾನಿಗಳನ್ನು ಕೂಡ ಉಂಟು ಮಾಡ್ತಾ ಇದೆ. ಹಾಗೆ ನಲ್ಲ ಅಂತ ಅಲ್ಲಿ ಇಟ್ಟಿದ್ರು ಐತೆ ಹಿಂಗೆ ಆಗುತ್ತೆ